ಇವತ್ತು ನನ್ನ ಚಾನಲ್ ಮಾನಿಟೈಸ್ ಕಂಪ್ಲೀಟ್ ಆಯಿತು. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನೀವೇ. ನೀವು ನೋಡಿ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ನನ್ನ ಚಾನಲ್ 3 ತಿಂಗಳಲ್ಲಿ ಮಾನಿಟೈಸ್ ಐತೆ. ಇದಕ್ಕೆಲ್ಲ ಕ್ರೆಡಿಟು ನಿಮಗೆ ಕೊಡ್ತೀನಿ. ಪ್ಲೀಸ್ ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ, ಇದೇ ಥರ ನಮ್ಮ ವಿಡಿಯೋನ ಬೆಳೆಸ್ತಾ ಇರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೇರ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ತುಂಬ ಖುಷಿ ವಿಚಾರ ನನಗೆ. ಯಾಕೆಂದರೆ ಸತತ 7 ತಿಂಗಳ ಪ್ರಯತ್ನದಿಂದ ನನ್ನ ಚಾನಲ್ ಕೂಡ ಮಾನಿಟೈಸೇಷನ್ ಆಯ್ತು. ಇವತ್ತು ತುಂಬ ಖುಷಿ ಆಗ್ತಾಯಿದೆ. ನಾನೇ ಇವತ್ತು ಅಪ್ಲೈ ಮಾಡಿದೆ. ಬೆಳಿಗ್ಗೆ 10 ಗಂಟೆಗೆ ಅಪ್ಲೈ ಮಾಡಿದೆ. ಇವತ್ತು ನೈಟ್ 10 ಗಂಟೆ ಒಳಗಡೆ ಎಲ್ಲ ಪ್ರೊಸೆಸರ್ ಕಂಪ್ಲೀಟ್ ಆಗೋಯ್ತು. ಟೋಟಲಿ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು ಎಲ್ಲ ನಾನೇ ಮಾಡಿದ್ದು 12 ಅವರಲ್ಲೇ ಕಂಪ್ಲೀಟ್ ಆಗೋಯ್ತು. ಇದಕ್ಕೆ ಮುಂಚೆ ಎಲ್ಲ 3 ಡೇಸ್ 4 ಡೇಸ್ 5 ಡೇಸ್ ತಗೊತಾಯಿದ್ರು. ಅದಕ್ಕೆ ಮುಂಚೆ 2 ವೀಕ್ವರೆಗೂ ತಗೊತಾಯಿದ್ರು. ಬಟ್ ಇವಾಗೆಲ್ಲ 1 ಡೇಯಲ್ಲೇ ಫುಲ್ ಎಲ್ಲ ಪ್ರೊಸೆಸರ್ ಕಂಪ್ಲೀಟ್ ಆಗ್ತಾಯಿದೆ. ತುಂಬ ಖುಷಿ ಆಯ್ತು ಇವತ್ತು ನನಗೆ. 7 ತಿಂಗಳಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ನಾನು. ಸ್ಟಾರ್ಟಿಂಗು ಒಂದು ದೇವಸ್ಥಾನಕ್ಕೆ ಹೋಗಿ ವಿಡಿಯೋ ಸ್ಟಾರ್ಟ್ ಮಾಡಿದೆ. ನನ್ನ ಯೂಟ್ಯೂಬ್ ಜರ್ನಿ ಫಸ್ಟು ನಾನು ದೇವ್ರದ್ದೇ ಒಂದು ಹಾಕಬೇಕು ಅಂತವ. ನಾನು ನಮ್ಮ ಗೆಳೆಯನ ಜೊತೆ ಇಲ್ಲಿಂದ ಮಹದೇಶ್ವರಂ ಬೆಟ್ಟಕ್ಕೆ 200 ಕಿಲೋಮೀಟ್ರ್ ನಮ್ಮ ಬೆಂಗಳೂರಿಂದ 2 ವೀಲರಲ್ಲಿ ಹೋಗಿ ದೇವರ ಮಹದೇಶ್ವರಪ್ಪ ದರ್ಶನ ಮಾಡಿಕೊಂಡು ಆ ದೇವ್ರನ್ನೇ ವಿಡಿಯೋ ಹಾಕಿದ್ದೆ ಅವತ್ತು ನಾನು. ನಿಜವಾಗ್ಲೂ ಮಹದೇಶ್ವರ ನಮಗೆ ಆಶೀರ್ವಾದ ಮಾಡಿದೆ ಅಂತ ನನಗೆ ಇವತ್ತು ಖುಷಿ ಆಗ್ತದೆ. ನಿಜವಾಗ್ಲೂ ನಾವು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೂ ದೇವ್ರ ಆಶೀರ್ವಾದ ತಗೊಳ್ಳೇಬೇಕು. ಹಂಗಾಗಿ ಯಾವುದೇ ಒಂದು ದೇವರ ಆಶೀರ್ವಾದ ತಗೊಂಡಲ್ಲೇ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಹಂಗಾಗಿ ಆ ದೇವರ ಆಶೀರ್ವಾದ ತಗೊಂಡು ಮಾಡಿದ್ದಕ್ಕೆ ಇಷ್ಟು ಬೇಗ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ನೇ ಇಟ್ಟಿರಲಿಲ್ಲ. 1 ವರ್ಷನೋ 2 ವರ್ಷನೋ ಆಗ್ಬೋದು ನಮ್ಮ ಚಾನಲ್. ಯಾಕೆಂದ್ರೆ ನಮ್ಗೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತಲೇ ಗೊತ್ತಿರಲಿಲ್ಲ. ಒಟ್ಟಿನಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಷ್ಟೇ ಇತ್ತು ನಮ್ಮ ಮೈಂಡಲ್ಲಿ. ಸ್ಟಾರ್ಟ್ ಮಾಡಿದೆ. ನಾನು ಸ್ಟಾರ್ಟ್ ಮಾಡಿದ್ದು ಡೈಲಿ ಲಾಗ್ಸ್ ಮಾಡೋಣ ಅಂತ. ಅಂದರೆ ಹೊರಗಡೆ ಟ್ರಾವೆಲಿಂಗ್ ಮಾಡೋ ವೀಡಿಯೋಗಳು, ನಮ್ಮ ಮನೇಲಿ ಏನು ಕೆಲಸ ಮಾಡ್ತೀವಿ ಡೈಲಿ ಲಾಗ್ಸ್ ಆ ಥರ ಈ ಥರ ಎಲ್ಲ ವೀಡಿಯೋ ಮಾಡಿ ಹಾಕೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟಿಂಗಲ್ಲಿ ವೀಡಿಯೋ ನಾನು ಕೂಡ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೆ. ನನಗೆ ಜಸ್ಟ್ ಅವಾಗ ಎಡಿಟಿಂಗ್ ಮಾಡೋಕ್ಕೆ ಬರ್ತಿರಲಿಲ್ಲ, ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಬರ್ತಿರಲಿಲ್ಲ, ತಮ್ಮೇಲ್ ಮಾಡೋಕ್ಕೆ ಬರ್ತಿರಲಿಲ್ಲ. ನನ್ನ ಮಗಳ ಕೈಲಿ ಹೇಳಿಸ್ಕೊಂಡು ಮಾಡ್ತಾಯಿದ್ದೆ ಎಲ್ಲ ನಾನು. ಲಾಸ್ಟಿಗೆ ಎಷ್ಟು ದಿವಸ ಅಂತ ಇನ್ನೊಬ್ರದ್ದು ಸಪೋರ್ಟ್ ಮಾಡಿ ತಗೋಬೇಕು, ನಾನೇ ಕಲಿಬೇಕು, ನಾನೇ ಮಾಡ್ಬೇಕು ಎಲ್ಲ ಓನಾಗಿ ಅಂತವ. ಪ್ರತಿನಿತ್ಯ ಯೂಟ್ಯೂಬ್ಗೋಸ್ಕರ 2 ರಿಂದ 3 ಅವರ್ ಟೈಮ್ ಸ್ಪೆಂಡ್ ಮಾಡಿದೆ. ಎಲ್ಲ ಇನ್ಫಾರ್ಮೇಷನ್ ಯೂಟ್ಯೂಬಲ್ಲೇ ಇರುತ್ತೆ. ಹಂಗಾಗಿ ಪ್ರತಿನಿತ್ಯ ಯಾವ ಥರ ವೀಡಿಯೋ ಎಡಿಟ್ ಮಾಡ್ತಾರೆ, ಯಾವ ಥರ ತಮ್ಮೇಲ್ ಮಾಡ್ತಾರೆ, ಈ ಥರ ಎಲ್ಲ ನೋಡ್ಕೊಂಡು ಒಂದೊಂದೇ ವೀಡಿಯೋ 10 ಸರಿ ನೋಡಿ ಎಲ್ಲ ವೀಡಿಯೋ ಕಲ್ತ್ಕೊಂಡ್ರೆ ಇವಾಗ ಒಂದು ಲೆವೆಲ್ಗೆ ಎಲ್ಲ ನಾನೇ ಎಡಿಟಿಂಗು, ತಮ್ಮೇಲು, ವೀಡಿಯೋ ಅಪ್ಲೋಡ್ ಎಲ್ಲ ನಾನೇ ಮಾಡೋದು ಕಲ್ತಿದ್ದೀನಿ. ಥರ ಖುಷಿ ಆಗ್ತಾಯಿದೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿದೆ. 7 ಮಂತಲ್ಲಿ ಇಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ. 100% ಮಾಡೋಕ್ಕೆ ಬಂದಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು 50 to 60% ಇವತ್ತು ಎಲ್ಲ ಮಾಡ್ತಾಯಿದ್ದೀನಿ, ತಿಳ್ಕೊಂಡಿದ್ದೀನಿ ಅನ್ನೋ ಒಂದು ಖುಷಿ ನನಗಿದೆ. ನಿಜವಾಗಿ ಬನ್ನಿ ಸ್ನೇಹಿತರೆ, ಹೆಂಗೆ ಆಯಿತು ನನ್ನ ಯೂಟ್ಯೂಬ್ ಸ್ಟಾರ್ಟಿಂಗ್ ಜರ್ನಿ, ಯಾವ್ಯಾವ ವೀಡಿಯೋ ಮಾಡಿದೆ, ಯಾವ ಲೆವೆಲ್ ಮಾಡಿ ಹೆಂಗೆ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಹೇಳ್ತೀನಿ. 7 ಮಂತ್ ಬ್ಯಾಕ್ ಯೂಟ್ಯೂಬ್ಗೆ ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದೆ. ಅಪ್ಲೋಡ್ ಮಾಡಿದಾಗೆಲ್ಲ ಸ್ಟಾರ್ಟಿಂಗ್ ನನಗೆ ಬರ್ತಾಯಿದ್ದು ಬರೀ 50, 100, 150 ವ್ಯೂಸ್ ಅಷ್ಟೇ. ಸುಮಾರು 1-2 ವೀಡಿಯೋ ಮಾಡಿದೆ. ಯಾಕೋ ಇಂಟ್ರೆಸ್ಟೇ ಹೊರಟೋಯ್ತು, ವ್ಯೂಸ್ ಬರ್ತಾಯಿಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಾಯಿಲ್ಲ. ಜಸ್ಟ್ 1 ತಿಂಗಳು ಗ್ಯಾಪ್ ಮಾಡಿಬಿಟ್ಟೆ ವೀಡಿಯೋನ. ಯಾವ್ದು ವೀಡಿಯೋನೂ ಹಾಕ್ಲೇ ಇಲ್ಲ. ಒಂದು 2-3 ವೀಡಿಯೋ ಹಾಕಿದ್ಮೇಲೆ ಮತ್ತೆ ಯೂಟ್ಯೂಬ್ಗೆ ಒಂದು ವೀಡಿಯೋನೂ ಹಾಕ್ಲಿಲ್ಲ. 1 ತಿಂಗಳು ಗ್ಯಾಪ್ ಕೊಟ್ಬಿಟ್ಟೆ. ಇಂಟ್ರೆಸ್ಟೇ ಹೋಯ್ತು, ವ್ಯೂಸ್ ಬರ್ತಾಯಿಲ್ಲ ಅಂತ. ಆದ್ರೂ ಏನೋ ಒಂದು ಮೈಂಡಲ್ಲಿ ಕೊರಿತಾ ಇತ್ತು. ನಾವು ಇಟ್ಟೆಜ್ಜೆ ಮುಂದಕ್ಕೆ ಇಡಬಾರ್ದು ಯಾವತ್ತಿದ್ರು ಅನ್ನೋ ಒಂದು ಮೈಂಡಲ್ಲಿತ್ತು. ಮತ್ತೆ ಸ್ಟಾರ್ಟ್ ಮಾಡಿದೆ ವೀಡಿಯೋ ಹಾಕೋಕ್ಕೆ. ಮತ್ತೆ ನಮ್ಮ ಗೆಳೆಯನ ಜೊತೆ ಮತ್ತೆ ಒಂದು ಟ್ರಿಪ್ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. ಅವು ವೀಡಿಯೋ ಅಪ್ಲೋಡ್ ಮಾಡಿದೆ. ಅದು ವ್ಯೂಸ್ ಬರ್ತಾಯಿಲ್ಲ. ಏನು ಮಾಡೋದು ಸರಿ ಅಂತ ಮನೇಲಿ ಡೈಲಿ ಲಾಗ್ಸ್ ಮಾಡೋಣ ಅಂತ ಡೈಲಿ ಲಾಗ್ಸ್ ಮಾಡಿ ವೀಡಿಯೋ ಮಾಡಿದೆ. ಅದಕ್ಕೂ ವ್ಯೂಸ್ ಬರ್ತಾಯಿಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಾಯಿಲ್ಲ. ಏನು ಮಾಡೋದು, ಯಾವ ಟಾಪಿಕ್ ಬಗ್ಗೆ ವೀಡಿಯೋ ಮಾಡೋದು, ಏನು ಕಂಟೆಂಟ್ ತಗೊಂಡು ವೀಡಿಯೋ ಮಾಡೋದು ಅಂತ ತುಂಬ ಗೊಂದಲ ಆಗಿತ್ತು. ಯಾರ್ಯಾರು ತುಂಬ ಜನ ವೀಡಿಯೋ ನೋಡ್ತಾ ಇದ್ದೆ, ಶಾರ್ಟ್ಸ್ ವೀಡಿಯೋ ಹಾಕಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬರ್ತಾರೆ, ನಿಮಗೆ ಸಬ್ಸ್ಕ್ರೈಬರ್ಸ್ ಬಂದಮೇಲೆ ಆಟೋಮೆಟಿಕ್ ವ್ಯೂಸ್ ಬರುತ್ತೆ ಆಮೇಲೆ ನೀವು ಮಾಡ್ತಕ್ಕಂಥ ಲಾಂಗ್ ವೀಡಿಯೋಗಳಿಗೆ ಅಂದರು. ಸರಿ ಅಂತ ನಾನು ಅಲ್ಲಿ ಲಾಂಗ್ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಶಾರ್ಟ್ ವೀಡಿಯೋ ಕಡೆ ಜಾಸ್ತಿ ಇಂಟ್ರೆಸ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ನನ್ನ ಮಗಳ ಜೊತೆ ಇಬ್ಬರು ಕಂಬೈಂಡಾಗಿ ಕೆಲವೊಂದು ಡ್ಯಾನ್ಸ್ಗಳ ಮಾಡಿದ್ದ ಇದು ನೋಡಿರ್ಬೇಕು. ನಮ್ಮ ಶಾರ್ಟ್ಸ್ ವೀಡಿಯೋ ಎಲ್ಲ ತುಂಬ ಇದೆ ನಮ್ಮ ಮಗಳ ಜೊತೆ ಡ್ಯಾನ್ಸ್ ಮಾಡಿರೋವು. ನಂತರ ನಾನೇ ಓನಾಗೆ ಒಬ್ಬನೇ ಮಾಡ್ತಾಯಿದ್ದೆ ತುಂಬ ಡ್ಯಾನ್ಸ್ಗಳು ಎಲ್ಲ ಶಾರ್ಟ್ಸ್ ವೀಡಿಯೋಗಳು. ಎಷ್ಟು ಮಾಡಿದೆ ವೈರಲ್ ಆಗ್ತಾಯಿದ್ದು. ಶಾರ್ಟ್ ವೀಡಿಯೋಗಳಿಗೆ ವ್ಯೂಸ್ ಚೆನ್ನಾಗಿ ಬರ್ತಾಯಿತ್ತು, ಬಟ್ ಅದು ಕೌಂಟ್ ಆಗಲ್ಲ ಅವರ್ಸ್ಗೆ. ಸಬ್ಸ್ಕ್ರೈಬರ್ಸು ಬರ್ತಾಯಿಲ್ಲ. ಯಾವುದೋ ಒಂದೇ ಒಂದು ವೀಡಿಯೋ ಮಾತ್ರ ನಂದು ಜಾಸ್ತಿ ವೈರಲ್ ಆಯಿತು. ಶಾರ್ಟ್ ವೀಡಿಯೋ ನಾನು ನನ್ನ ಮಗಳ ಜೊತೆ ಮಾಡಿದ್ದು 96,000 ಓಡ್ತದು. ಅದೇ ಒಂದು ಹೈಯೆಸ್ಟ್ ನನ್ನ ಶಾರ್ಟ್ಸ್ ವೀಡಿಯೋಲಿ ಅದೊಂದೇ ಹೈಯೆಸ್ಟ್ ಓಡಿರೋದು. 96,000 ವ್ಯೂಸ್ ಅದೊಂದೇ ವೀಡಿಯೋ ಹೋಗಿದ್ದು. ವಿಡಿಯೋಯಿಂದ ಒಂದು 30 ಜನ ಸಬ್ಸ್ಕ್ರೈಬರ್ಸ್ ಬಂದರು ನನಗೆ. ಅವಾಗ ತುಂಬ ಖುಷಿ ಆಗೋಗ್ಬಿಡ್ತು. ಒಂದು ವಿಡಿಯೋಗೆ 30 ಜನ ಬಂದ್ರಲ್ಲಪ್ಪ. ಒಂದು ವಾರವೆಲ್ಲ ಮಾಡಿದ್ರು ಒಬ್ಬರು ಇಬ್ಬರು ಬರ್ತಾ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ಅಂಥದ್ರಲ್ಲಿ ಒಂದೇ ವಿಡಿಯೋಗೆ ಒಂದೇ ದಿನ 30 ಜನ ಸಬ್ಸ್ಕ್ರೈಬರ್ಸ್ ಬಂದ್ರಲ್ಲ ಅಂತ ಅವಾಗ ನನಗೆ ಒಂದು ಸ್ವಲ್ಪ ಖುಷಿ ಆಗೋಯ್ತು. ನನಗೆ ನಾನೇ ಒಂದು ಮೋಟಿವೇಶನ್ ಆಗಿ ತೊಗೊಂಡು ಅವತ್ತಿಂದ ಸ್ಟಾರ್ಟ್ ಮಾಡಿದೆ. ಇಂಟ್ರೆಸ್ಟಾಗಿ ಮಾಡಲೇಬೇಕು, ಏನೇ ಆಗಲಿ ಯೂಟ್ಯೂಬಲ್ಲಿ ನಾನು ಒಂದು ಸಕ್ಸಸ್ ಕಾಣಲೇಬೇಕು, ನನ್ನ ಚಾನಲ್ ಮಾನಿಟೈಸೇಷನ್ ಆಗಲೇಬೇಕು ಅಂತ ಒಂದು ಡ್ರೀಮ್ ಇಟ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಇದಕ್ಕೆ ಬ್ಯಾಕ್ 3 ಮಂತ್ಸಲ್ಲಿ 3 ಮಂತ್ಸಿಂದ ಸ್ಟಾರ್ಟ್ ಮಾಡಿದೆ ಇಂಟ್ರೆಸ್ಟಾಗಿ ವೀಡಿಯೋ ಮಾಡೋಕ್ಕೆ. ಒಂದೇ ಒಂದು ವಿಡಿಯೋ ಒಂದು ರಾಪಿಡೋ ಬೈಕ್ ಟ್ಯಾಕ್ಸಿ ಬಗ್ಗೆ ಮಾಡಿಬಿಟ್ಟೆ.
ನಾನು ಅಂದ್ಕೊಂಡಿರಲಿಲ್ಲ ಆ ವಿಡಿಯೋ 2,000 ವ್ಯೂಸ್ ಹೋಗ್ಬಿಡ್ತು 1 ಆರ್ 2 ಡೇಸಲ್ಲಿ. ನಾನು ಅದಕ್ಕಿಂತ ಮಾಡಿರತಕ್ಕಂಥ ಎಲ್ಲ ವಿಡಿಯೋಗಳು 100, 150, 50 ವ್ಯೂಸ್ ಬರ್ತಾ ಇದ್ದು. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬಗ್ಗೆ ಮಾಡಿದಂಥ ಒಂದು ವಿಡಿಯೋ 2,000 ವ್ಯೂಸ್ ಹೋಯ್ತು. ಅವಾಗ ನನಗೆ ಗೊತ್ತಾಯಿತು, ನಮಗೆ ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ಏನು ಮಾಡೋಕ್ಕೆ ಹೋಗಬಾರ್ದು. ನಮಗೇನು ಗೊತ್ತೋ ಅದನ್ನೇ ಮಾಡಬೇಕು. ಅವಾಗಲೇ ನಾನು ಡಿಸೈಡ್ ಮಾಡಿದೆ. ನನಗೆ 10 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ ಡೆಲಿವರಿ ಫೀಲ್ಡಲ್ಲಿ. ಈ ಡೆಲಿವರಿ ಫೀಲ್ಡಲ್ಲಿ ಹೆಂಗೆ ಮಾಡಬೇಕು, ನನಗೆ ಗೊತ್ತಿರ್ತಕ್ಕಂಥ ಟಿಪ್ಸ್ ಜನಗಳಿಗೆ ಹಂಚ್ಕೊಡೋಣ, ಇದರಿಂದ ಎಷ್ಟು ಜನಕ್ಕೆ ಹೆಲ್ಪ್ ಇದೆ ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. 3 ತಿಂಗಳ ಹಿಂದೆ ಸ್ಟಾರ್ಟ್ ಮಾಡಿದೆ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಇರ್ಬೋದು, ಡೆಲಿವರಿ ಫೀಲ್ಡು, ಪೋರ್ಟರ್, ಅಂಕಲ್ ಯಾವುದೇ ಆಗಲಿ ಇದ್ರ ಬಗ್ಗೆ ಗೊತ್ತಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ ಜನಕ್ಕೆ ಹಂಚ್ತಾ ಇದ್ದೆ. ಇದ್ರ ಬಗ್ಗೆ ಯಾರ್ಯಾರು ಕೆಟ್ಟ ಮಾತಾಡ್ತಾ ಇದ್ರು ಅದಕ್ಕೂ ಕೂಡ ರಿವ್ಯೂಸ್ ಕೊಡ್ತಾ ಇದ್ದೆ. ಬೈಕ್ ಟ್ಯಾಕ್ಸಿ ತೊಂದರೆ ಕೊಡೋರ ಬಗ್ಗೆನೂ ಕೂಡ ನಾನು ರಿವ್ಯೂಸ್ ಕೊಟ್ಟಿದ್ದೀನಿ ಎಲ್ಲ ಥರ. ಈ ಥರ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇದ್ರ ಬಗ್ಗೆ ಕಂಟೆಂಟ್ ಇಟ್ಕೊಂಡು ನಿಜವಾಗ್ಲೂ ನಾನು ಅಂದ್ಕೊಂಡೆ ಎಲ್ಲ 3 ತಿಂಗಳಲ್ಲಿ ನನ್ನ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಯ್ತು. ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋ ಮ್ಯಾಕ್ಸಿಮಮ್ 1,000ರಿಂದ 6,000ವರೆಗೂ ವ್ಯೂಸ್ ಹೋಗಿದ್ದಾವೆ. ಅಂದರೆ ನನಗೆ ಇರ್ತಿದ್ದಕ್ಕಂಥ ಸಬ್ಸ್ಕ್ರೈಬರ್ಸ್ ಎಷ್ಟು 150, 200, 500 ಜನ ಇದ್ರು ಅಂತ ಟೈಮಲ್ಲಿ. ನಾನು ಮಾಡೋ ವಿಡಿಯೋ 1,000ದಿಂದ 6,000ವರೆಗೂ ಹೋಯ್ತು ಕೆಲವೊಂದು ವಿಡಿಯೋ ತುಂಬ ಖುಷಿ ಆಯಿತು. ಅವಾಗಿಂದ ಇಂಟ್ರೆಸ್ಟಾಗಿ ಎವ್ರಿ ಡೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದೆ. ಒಂದು ದಿನನೂ ವಿಡಿಯೋ ಮಿಸ್ ಮಾಡಿಲ್ಲ. ಎವ್ರಿ ಡೇ ಒಂದು ವಿಡಿಯೋ ಅಪ್ಲೋಡ್ ಕಂಪಲ್ಸರಿ ಮಾಡ್ತಾಯಿದ್ದೆ. ಟೈಮ್ ಸಿಕ್ಕಿದ್ರೆ 2 ವಿಡಿಯೋ ಮಾಡ್ತಾಯಿದ್ದೆ. ಯಾಕೆಂದರೆ ಡ್ಯೂಟಿಗೆ ಹೋಗಬೇಕು, ಬರಬೇಕು, ಮನೆ ಕೂಡ ವರ್ಕ್ ಇರುತ್ತೆ. ಇವೆಲ್ಲ ಮಾಡ್ಕೊಂಡು ಯೂಟ್ಯೂಬ್ಗೋಸ್ಕರ ಸ್ವಲ್ಪ ಟೈಮ್ ಕೊಟ್ಕೊಂಡು ವಿಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು, ಅದಕ್ಕೆ ತಮ್ಮೇಲ್ ಮಾಡಬೇಕು, ಇಷ್ಟೆಲ್ಲ ಮಾಡಿ ಪ್ರತಿನಿತ್ಯ ನೈಟ್ 11, 12 ಗಂಟೆ ಆಗೋದು ಮಲಗೋ ಅಷ್ಟೊತ್ತಿಗೆ. ಇಷ್ಟೆಲ್ಲ ಮಾಡಿಕೊಂಡು ಒಟ್ಟಿನಲ್ಲಿ ಮಾಡಲೇಬೇಕು ಅನ್ನೋ ಒಂದು ಹಠ ಬಂತು ಯೂಟ್ಯೂಬಲ್ಲಿ. ನಾನು ಕೂಡ ದುಡ್ಡು ಮಾಡಬೇಕು, ಅರ್ನ್ ಮಾಡಲೇಬೇಕು, ಯೂಟ್ಯೂಬಲ್ಲಿ ನಾನು ಒಂದು ಗುರುತಿಸ್ಕೋಬೇಕು ನನಗೆ ನಾನೇ ಅನ್ನೋದೊಂದು ಹಠ ಬಂದು ಸ್ಟಾರ್ಟ್ ಮಾಡಿದೆ. ನಿಜವಾಗ್ಲೂ 3 ತಿಂಗಳಲ್ಲಿ ನನ್ನ ಚಾನಲ್ ಮಾನಿಟೈಸೇಷನ್ ಕಂಪ್ಲೀಟ್ ಆಗೋಯ್ತು. 3 ತಿಂಗಳಿಂದ ನನ್ನ ಚಾನಲಲ್ಲಿ ಇರ್ತಕ್ಕಂಥ ಸಬ್ಸ್ಕ್ರೈಬರ್ ಸಂಖ್ಯೆ 150, ವಾಚ್ ಅವರ್ಸು 200 ಅವರು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 4 ತಿಂಗಳಾದ್ರೂ ಯೂಟ್ಯೂಬ್ 3 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದು. ಇವಾಗ ನನ್ನ ಚಾನಲಲ್ಲಿ 1,115 ಜನ ಸಬ್ಸ್ಕ್ರೈಬರ್ಸ್ ಬಂದರು. ಹಾಗೆ 4,000 ಅವರ್ಸ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಯ್ತು 3 ತಿಂಗಳಲ್ಲಿ. ಇದಕ್ಕೆಲ್ಲ ಕ್ರೆಡಿಟು ನಿಮಗೆ ಸೇರಬೇಕು. ಯಾಕೆಂದರೆ ನನ್ನ ಒಂದು ಚಾನಲಲ್ಲಿ ನಾನು ಮಾಡ್ತಕ್ಕಂಥ ವಿಡಿಯೋನ ನೋಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿದಾರಲ್ಲ ಆಡಿಯನ್ಸು, ಇದೆಲ್ಲ ನಿಮಗೆ ಈ ಕ್ರೆಡಿಟು. ಯಾವತ್ತೂ ನಾನು ನಿಮಗೆ ಚಿರಋಣಿಯಾಗಿರ್ತೀನಿ. ನಿಮಗೊಂದು ದೊಡ್ಡದಾಗೆ ನಮಸ್ಕಾರ ಕೂಡ ಹೇಳ್ತೀನಿ. ಇದೇ ರೀತಿ ಮುಂದೆ ನಮ್ಮ ಚಾನಲ್ನ ಬೆಳೆಸಿ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಆದಷ್ಟು ಸಪೋರ್ಟ್ ಮಾಡಿ. ನಾವು ಕೂಡ ಎವ್ರಿಡೇ ಇದೇ ಥರ ಏನಾದ್ರು ಒಂದು ಬೈಕ್ ಟ್ಯಾಕ್ಸಿ ಪರವಾಗಿ ಹೊಸದಾಗಿ ವಿಡಿಯೋ ಮಾಡ್ತಾನೆ ಇರ್ತೀವಿ. ಹಂಗೆ ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು. ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ, ಹಂಗೆ ನನ್ನ ಕೈಲಿ ಆಗಲ್ಲ ಅಂದರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಏನೋ ಒಂದು ಮಾಡಬೇಕು ಅಂದ್ರೂ ನಮಗೆ ನಾವೇ ಧೈರ್ಯ ತಂದ್ಕೊಂಡು ಒಂದು ಗುರಿ ಇಟ್ಕೋಬೇಕು. ಇದನ್ನು ಮಾಡ್ತೀನಿ ಅಂದರೆ ಸಕ್ಸಸ್ ನಾನು ಮಾಡಲೇಬೇಕು ಅಂತ ಒಂದು ಹಠ ತೊಟ್ಟರೆ ಖಂಡಿತವಾಗಿ ಮಾಡ್ಬೋದು. ಎಷ್ಟೋ ನಮ್ಮ ಡೆಲಿವರಿ ಬಾಯ್ಸ್ಗೆ ಹೇಳ್ತಾ ಇರ್ತೀನಿ ನಾನು ಎವ್ರಿ ಡೇ, ಪ್ರತಿಯೊಬ್ಬರು ಒಂದು ಯೂಟ್ಯೂಬ್ ಚಾನಲ್ನ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಮಾಡ್ತಕ್ಕಂಥ ಕೆಲಸನೇ ಪರ್ಮನೆಂಟ್ ಇಲ್ಲ ಯಾವುದು ಕೂಡ. ಯಾಕೆಂದರೆ ನಾವು ಮಾಡೋದು ಡೆಲಿವರಿ ಜಾಬಲ್ಲಿ ಏನಾಗುತ್ತೆ ಅಂದರೆ ಇವತ್ತಿದ್ದಾರೋ ನಾಳೆ ಇರ್ತಾರೋ ಇಲ್ಲ ಹೇಳೋಕ್ಕಾಗಲ್ಲ. ಹಂಗಾಗಿ ಇದೊಂಥರ ಪರ್ಮನೆಂಟ್ ಇಲ್ಲ. ಇದು ಒಂಥರ ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ, ಒಂದು ಕಂಪ್ನಿಲೂ ಎಂಪ್ಲಾಯ್ ಅಲ್ಲ. ನಾವು ಯಾವಾಗ ಐ ಡಿ ಬ್ಲಾಕ್ ಆಗ್ತದೆ ಅಂತ ಗೊತ್ತಿಲ್ಲ ನಿಮಗೆ. ಒಂದು ಸಣ್ಣ ಪುಟ್ಟ ಇನ್ಸಿಡೆಂಟ್ ಆದರೆ ಕಸ್ಟಮರ್ ಕಂಪ್ಲೇಂಟ್ ಮಾಡಿದ್ರೆ ಐ ಡಿ ಬ್ಲಾಕ್ ಮಾಡಿಬಿಡ್ತಾರೆ. ಇನ್ನೊಂದು ಐ ಡಿ ಮಾಡಿಸ್ಬೇಕಾದ್ರೆ ತುಂಬ ಕಷ್ಟ. ಯಾರು ಬೇರೆಯವ್ರ ಕಸ್ಟಮರ್ ಅವ್ರ ಡಾಕ್ಯುಮೆಂಟ್ಸ್ ಯಾರು ಕೊಡಲ್ಲ ನಿಮಗೆ ಐ ಡಿ ಮಾಡಿಸ್ಕೋಬೇಕು ಅಂದರೆ. ಹಂಗೆ ಇನ್ ಕೇಸ್ ಹಿಂಗಾಗಿ ಪ್ರಾಬ್ಲಮ್ ಆಗ್ತವೆ. ಅದಕ್ಕೋಸ್ಕರ ನಿಮಗೆ ಒಂದು ಸೈಡ್ ಬಿಸ್ನೆಸ್ ಇರಲಿ, ಒಂದು ಯೂಟ್ಯೂಬ್ ಏನಾದ್ರು ಒಂದು ಮಾಡ್ಕೊಳ್ಳಿ. ನೀವು ಮಾಡ್ತಕ್ಕಂಥ ಡೈಲಿ ಎವ್ರಿ ಡೇ ಏನು ಕೆಲಸ ಮಾಡ್ತೀರೋ ಅದೇ ವಿಡಿಯೋ ಹಾಕಿ, ಕಂಪಲ್ಸರಿ ಕ್ಲಿಕ್ ಆಗುತ್ತೆ ಚಾನಲ್. ನಾನು ಪ್ರತಿನಿತ್ಯ ಹೇಳ್ತಾ ಇರ್ತೀನಿ ಈ ಡೆಲಿವರಿ ಬಾಯ್ಸ್ಗೆ, ನಮ್ಮ ರ್ಯಾಪಿಡೋ ಬೈಕ್ ಟ್ಯಾಕ್ಸರಿಗೆ ತುಂಬ ಜನ ಇದ್ದಾರೆ ಇವತ್ತು. ಡೆಲಿವರಿ ಬಾಯ್ಸಿಗೆ ಎಷ್ಟು ಜನ ಇದ್ದಾರೆ ಅಂದರೆ ಯೂಟ್ಯೂಬರ್ಸು ನಿಜವಾಗಿ ತುಂಬ ಜನ ಇದ್ದಾರೆ. ಎಲ್ಲರದ್ದು ವೀಡಿಯೋ ನಾನು ವಾಚ್ ಮಾಡ್ತಾ ಇರ್ತೀನಿ, ಯಾರ್ಯಾರು ಯಾವ ಥರ ವೀಡಿಯೋ ಮಾಡ್ತಾರೆ ಅಂತವ. ತುಂಬ ಜನ ಅವ್ರು ಮಾಡ್ತಕ್ಕಂಥ ಕೆಲಸನೇ ವೀಡಿಯೋ ಮಾಡ್ತಾರೆ ಬೆಳಗಿನ ಸಂಜೆವರೆಗೂ ಮಾಡಿಬಿಟ್ಟು ಅದರಿಂದ 15-20 ನಿಮಿಷದ ವೀಡಿಯೋ ಮಾಡಿ ಎಷ್ಟು ಗಂಟೆ ಡ್ಯೂಟಿ ಸ್ಟಾರ್ಟ್ ಮಾಡಿದೆ, ಎಷ್ಟು ಅವರ್, ಎಷ್ಟು ಕಿಲೋಮೀಟ್ರ್ ಓಡ್ತು ನನ್ನ ಬೈಕು, ಎಷ್ಟು ಆರ್ಡ್ರ್ ಮಾಡಿದೆ, ಎಷ್ಟು ಅರ್ನಿಂಗ್ಸ್ ಆಯಿತು, ಇದರಲ್ಲಿ ಪೆಟ್ರೋಲ್ಗೆ ಎಷ್ಟು ಆಯಿತು, ನನ್ನ ಖರ್ಚು ಎಷ್ಟು ಉಳ್ಕೊಂತು ಅಂತ ಇಷ್ಟೇ. ಅದನ್ನೇ ಒಂದು 15 ನಿಮಿಷ ವೀಡಿಯೋ ಆರ್ಡ್ರ್ ತೊಗೊಳೋದು, ಡ್ರಾಪ್ ಮಾಡೋದು, ಮತ್ತು ಎಲ್ಲೆಲ್ಲಿ ಹೋದೆ, ಯಾವ ಏರಿಯಾಗೆ ಹೋದೆ, ಎಷ್ಟೊತ್ತು ವೆಯ್ಟ್ ಆಯಿತು ರೆಸ್ಟೋರೆಂಟಾಗಿ, ಈ ಥರದೇ ಒಂದು ವೀಡಿಯೋ ಮಾಡಿ ಹಾಕಿದ್ರೆ ಜನಕ್ಕೆ ಒಂಥರ ಕ್ಯೂರಿಯಾಸಿಟಿ. ಇಂಥ ವೀಡಿಯೋಗಳೇ ಜಾಸ್ತಿ ನೋಡೋದು ಜನಗಳು. ನೀವೇನೋ ಒಂದು ಮನೇಲಿ ಸುಮ್ಮನೆ ಅಡುಗೆ ಮಾಡ್ತೀರಾ, ಅದು ಯಾರ ಹತ್ರ ಕೂತ್ಕೊಂಡು ನಾವು ಮಾತಾಡ್ತೀರಾ, ಇವೆಲ್ಲ ಜನಕ್ಕೆ ಅಷ್ಟು ಲೈಕ್ ಆಗಲ್ಲ. ಹೊರಗಡೆ ಜನ ಇವತ್ತು ಏನೇನು ಕೆಲಸ ಮಾಡ್ತಾರೆ, ಯಾವ ಥರ ಅರ್ನ್ ಮಾಡ್ತಾರೆ, ಎಲ್ಲೆಲ್ಲಿ ಓಡಾಡ್ತಾರೆ, ಇದನ್ನು ತಿಳ್ಕೊತಾರೆ. ಯಾಕಂದರೆ ನಾಳೆ ದಿವಸ ನಮಗೂ ಇದರಿಂದ ಹೆಲ್ಪ್ ಆಗುತ್ತೆ. ನಾವು ಈ ಥರ ಕೆಲಸಕ್ಕೆ ಹೋದರೆ ಹಿಂಗೆ ಕೆಲಸ ಮಾಡೋದು ಅಂತ ಒಂದು ನಾಲೆಡ್ಜ್ ಅವ್ರಿಗೂ ಇಂಪ್ರೂವ್ ಆಗುತ್ತೆ. ಹಂಗಾಗಿ ತುಂಬ ಜನ ಇವತ್ತು ಏನು ಮಾಡ್ತಾರೆ, ಈ ಥರ ಟ್ರಾವೆಲಿಂಗ್ ವೀಡಿಯೋಗಳು 100% ನೋಡ್ತಾರೆ. ಇವತ್ತು ಯೂಟ್ಯೂಬಲ್ಲಿ ಕ್ಲಿಕ್ ಆಗ್ತಿರೋದನ್ನೇ ಡೆಲಿವರಿ ಫೀಲ್ಡ್ ಬಗ್ಗೆ ಮಾಡ್ತಾರೆ ವೀಡಿಯೋಗಳು ಅವೇನೇ. ಎಷ್ಟು ಜನ ನಮ್ಮ ಡೆಲಿವರಿ ಬಾಯ್ಸ್ ವೀಡಿಯೋ ಮಾಡ್ತಾರೆ, ಪ್ರತಿಯೊಬ್ಬರು ವ್ಯೂಸ್ ನೋಡ್ತೀನಿ 1,000ದಿಂದ ಮೇಲೆ ಕಂಪಲ್ಸರಿ ಹೋಗುತ್ತೆ. ಅವ್ರ ಸಬ್ಸ್ಕ್ರೈಬರ್ಸ್ ಎಲ್ಲ ಅವ್ರಿಗೆ ಲಕ್ಷಗಟ್ಟಲೆ ಇರಲ್ಲ, 5,000, 10,000, ಒಂದು 20,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಬಟ್ ಅವ್ರು ಮಾಡ್ತಕ್ಕಂಥ ವೀಡಿಯೋ ಕಂಪಲ್ಸರಿ 2,000ರಿಂದ 3,000, 5,000ವರೆಗೂ ಒನ್ ಡೇಗೆ ವ್ಯೂಸ್ ಹೋಗುತ್ತೆ. ನಾನು ಬೇರೆಯವ್ರದೆಲ್ಲ ವಾಚ್ ಮಾಡ್ತೀನಿ, 4 ಲಕ್ಷ 5 ಲಕ್ಷ ಸಬ್ಸ್ಕ್ರೈಬರ್ಸ್ ಇರ್ತಾರೆ.
ಅವರು ಕೂಡ ಎವ್ರಿ ಡೇ ವೀಡಿಯೋ ಹಾಕ್ತಾರೆ, ಏನಾದ್ರು ಒಂದು ಕಂಟೆಂಟ್ ಇಟ್ಕೊಂಡು ಯಾವ್ದಾದ್ರು ಒಂದು ಹೊಸ ಅಪ್ಡೇಟ್ ಅದು ತಿಳಿಸ್ತಾನೆ ಇರ್ತಾರೆ. ಬಟ್ ಅವ್ರಿಗೆ ಬರ್ತಕ್ಕಂಥ ವ್ಯೂಸ್ ಎಷ್ಟು? 400, 500, 1000 ಮ್ಯಾಕ್ಸಿಮಮ್ ಬಂದರೆ. ಅವ್ರಿಗಿರೋ ಸಬ್ಸ್ಕ್ರೈಬರ್ಸ್ಗೆ ಅವ್ರಿಗೆ ಬರೋ ವ್ಯೂಸ್ಗೂ ಒಂದಕ್ಕೊಂದು ಮ್ಯಾಚಿಂಗೇ ಇಲ್ಲ. ಅವ್ರಿಗಿರ್ತಕ್ಕಂಥ 4.5 ಲಕ್ಷ 4 ಲಕ್ಷ ಸಬ್ಸ್ಕ್ರೈಬರ್ಸ್ಗೆ ಒಂದು ದಿನಕ್ಕೆ 1 ಲಕ್ಷನಾರು ವ್ಯೂಸ್ ಬರ್ಬೇಕು ಅವ್ರಿಗೆ. ಅದ್ರಲ್ಲಿ ಒಂದು ಕಾಲು ಭಾಗ ಜನನಾರು ನೋಡ್ತಾ ಇದ್ದಾರೆ ಅಂದರೆ. ಬಟ್ ಯಾರು ನೋಡ್ತಾ ಇಲ್ಲ, ಕಾಲು ಭಾಗನೂ ನೋಡ್ತಾ ಇಲ್ಲ. 1,000 ವ್ಯೂಸ್ ಬಂದರೆ ದೊಡ್ಡ ವಿಚಾರ ಅವರಿಗೆಲ್ಲ. ಆ ಥರ ಆಗಿದೆ. ಡೆಲಿವರಿ ಫೀಲ್ಡ್ ಅಂತ ತಗೊಳ್ಳಿ, ನೀವು ಯಾರದ್ದೇ ಒಂದು ನೋಡಿ, ಡೆಲಿವರಿ ಫೀಲ್ಡ್ ಬಗ್ಗೆ ಏನೇ ಒಂದು ವಿಡಿಯೋ ಮಾಡಾಕ್ತಾರಲ್ವ, ಅವ್ರ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ರೂ ವಾಚ್ ಅವರ್ಸ್ ಜಾಸ್ತಿ ಬರುತ್ತೆ. ಬಿಕಾಸ್ ಇದಕ್ಕೆಲ್ಲ ಕಾರಣ ಆ ವಿಡಿಯೋಗಳನ್ನ ಜನ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾರೆ, ಪಬ್ಲಿಕ್ಸು. ಯಾಕೆಂದರೆ ಡೆಲಿವರಿ ಜನನೇ 6 ಲಕ್ಷ ಜನ ಇದ್ದಾರೆ ಬೆಂಗಳೂರಲ್ಲಿ. ಅವರೇ ನೋಡಿದ್ರೆ ಸಾಕು ನಿಮ್ಮ ವಿಡಿಯೋಗಳನ್ನ, ಬೇರೆ ಯಾರು ಆಗಿ ಎಕ್ಸ್ಟ್ರಾ ಪೀಪಲ್ಸ್ ನೋಡೋದು ಬೇಡ. ಡೆಲಿವರಿ ಹುಡುಗರೇ ನಿಮ್ಮ ಡೆಲಿವರಿ ಮಾಡ್ತಕ್ಕಂಥ ಕೆಲಸನ ಅವರೇ ವಾಚ್ ಮಾಡಿದ್ರು ನಿಮಗೆ ಬೆಜ್ಜಾನ್ ವ್ಯೂಸ್ ಬರುತ್ತೆ, ಒಳ್ಳೆ ಇನ್ಕಮ್ ಕೂಡ ಬರುತ್ತೆ. ನೀವು ಏನು ಓಡಾಡ್ಕೊಂಡು ಮಾತಾಡ್ತಿರಲ್ವಾ, ಒಂದು ಮೈಕ್ ಇರಲಿ ನಿಮ್ಮ ಹತ್ರ, ಒಂದು ಯೂಟ್ಯೂಬ್ ಮೈಕ್ ತಗೋಬೇಕು. ಯಾಕಂದರೆ ಔಟ್ಸೈಡ್ ಡಿಸ್ಟರ್ಬೆನ್ಸ್ ಬರಬಾರ್ದು ನೀವು ಮಾತಾಡ್ಬೇಕಾರೆ. ನೀವು ಟ್ರಾವೆಲಿಂಗಲ್ಲಿ ಎಲ್ಲ ಆರ್ಡರ್ ತೊಗೊಂಡೆ, ಎಷ್ಟು ಡ್ರಾಪ್ ಆಯ್ತು, ಇವತ್ತು ಎಷ್ಟು ಮಾಡಿದೆ, ಇದನ್ನೇ ಒಂದು ವೀಡಿಯೋ ಮಾಡ್ಕೊಂಡು ಅಲ್ಲಲ್ಲೇ ಕಟ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಮನೆಗೆ ಬಂದು 1 ಅವರ್ ಟೈಮ್ ಕೊಡಿ ಯೂಟ್ಯೂಬ್ಗೆ, ಎಡಿಟ್ ಮಾಡ್ಕೊಂಡು ತಮ್ಮೇಲೆ ಹಾಕ್ಕೊಂಡು. ಅದೇನು ಗೊತ್ತಿಲ್ಲ, ಯಾರಿಗೂ ಗೊತ್ತಿರಲ್ಲ, ಸ್ಟಾರ್ಟ್ ಮಾಡಿದಾಗ ಏನೂ ಗೊತ್ತಿರಲ್ಲ ಯೂಟ್ಯೂಬ್ ಬಗ್ಗೆ. ಬಟ್ ಅದಕ್ಕೆ ಅಂತಲೇ ಎಲ್ಲ ಇನ್ಫಾರ್ಮೇಷನ್ ಯೂಟ್ಯೂಬಲ್ಲೇ ಮಾಡಿಬಿಟ್ಟಾರೆ ಯೂಟ್ಯೂಬರ್ಸ್ ವೀಡಿಯೋಗಳನ್ನ. ಪ್ರತಿ ಒಂದು ಸ್ಟೆಪ್ ಬೈ ಸ್ಟೆಪ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು, ವಿಡಿಯೋ ಎಡಿಟ್ ಮಾಡೋದ್ರಿಂದ ಹಿಡಿದು, ಅಪ್ಲೋಡ್ ಮಾಡೋದು, ಅದು ತಮ್ಮೇಲೆ ಮಾಡೋದು, ಒಂದು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕಲ್ತ್ಕೊಳ್ಳಿ. 1 ಸಲ ಅಲ್ಲ 4 ಸಲ ನೋಡಿ ವಿಡಿಯೋ ಕಲ್ತ್ಕೊಳ್ಳಿ, ಆಟೋಮೆಟಿಕ್ಕಾಗಿ ನಿಮಗೆ ಬಂದುಬಿಡುತ್ತೆ ಇದೆಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಎಲ್ಲರೂ ಮನಸ್ಸಿಟ್ಟರೆ ಮಾರ್ಗ ಆಗೇ ಆಗುತ್ತೆ. ದಯವಿಟ್ಟು ಎಲ್ಲರೂ ಒಂದೊಂದು ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಳ್ಳಿ. ನಿಮಗೊಂಥರ ಸೈಡ್ ಬಿಸ್ನೆಸ್ ಆದಂಗೆ ಆಗುತ್ತೆ ಇದು ಯೂಟ್ಯೂಬಿಂದನೇ ಅಂತ ಹೇಳ್ತಾ ಇದ್ದೀನಿ. ನಾನು ಕೂಡ ಅಷ್ಟೇ ಸ್ಟಾರ್ಟ್ ಮಾಡಿ 7 ತಿಂಗಳಿಗೆ 4 ತಿಂಗಳು ಏನೂ ಆಗಿರಲಿಲ್ಲ, ಆಗೋದೇ ಇಲ್ಲ, ಮುಗೀತು ಅಷ್ಟೇ. ಕ್ವಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇನ್ನೂ 1-2 ವರ್ಷ ಬೇಕಾಗತ್ತಪ್ಪ ನನ್ನ ಚಾನಲ್ ಮಾನಿಟೈಸನ್ ಆಗಿ, ಅದರಲ್ಲಿ ಅಮೌಂಟ್ ತಗೊಂಡಾಗ ಇನ್ನೂ ಎಷ್ಟು ವರ್ಷ ಆಗ್ತದೆ ಗೊತ್ತಿಲ್ಲ. ಬಟ್ 3 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿದ್ರೆ ನಿಜವಾಗ್ಲೂ ನನಗೆ ಒಂಥರ ಹೆಮ್ಮೆ ಆಗ್ತಾಯಿದೆ. ಏನು ಬೇಕಾದ್ರೂ ಮಾಡ್ಬೋದು ಮನಸ್ಸು ಮಾಡಿದ್ರೆ ಅನ್ನೋದಕ್ಕೆ ನಾನು ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಕೊಬೋದು. ಹಾಗಾಗಿ ಯಾರೆಲ್ಲ ಡೆಲಿವರಿ ಮಾಡ್ತೀರಾ, ಡೆಲಿವರಿ ಬಾಯ್ಸ್ ಇದ್ದಾರೆ, ರೈಡರ್ಸ್ ಆಗಿರ್ಬೋದು, ಫುಡ್ ಡೆಲಿವರಿ ಅವರು, ದಯವಿಟ್ಟು ಒಂದು ಚಾನಲ್ ಕ್ರಿಯೇಟ್ ಮಾಡಿಕೊಂಡು ನೀವು ಮಾಡ್ತಕ್ಕಂಥ ಕೆಲಸನ ವೀಡಿಯೋ ಮಾಡಿ ಹಾಕಿ. 100% ಸಕ್ಸಸ್ ಆಗ್ತೀರಾ. ನಿಮಗೆ ಅಂತ ಒಂದು ಸೈಡ್ ಬಿಸ್ನೆಸ್ ಕ್ಲಿಕ್ ಆಗುತ್ತೆ. ಮುಂದೊಂದು ದಿವಸ ನೀವು ಒಂದು ದೊಡ್ಡ ಯೂಟ್ಯೂಬರ್ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ ನಿಮ್ಮ ಲಕ್ ಹೆಂಗಿದೆ ಅಂತ. ಓಕೆ, ನನಗೆ ಅನಿಸಿದ್ದು ಇವತ್ತು ಹೇಳಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.